ಭೂಕುಸಿತದಿಂದಾಗಿ ರೈಲುಗಳ ಸಂಚಾರ ಸ್ಥಗಿತವಾಗಿದೆ. ಇವತ್ತು ಮಧ್ಯಾಹ್ನದವರೆಗೂ ನಡೆಯುವಂಥ ಕಾರ್ಯಾಚರಣೆ ಇದೆ. ಯಾಕಂದರೆ ಗುಡ್ಡ ಕುಸಿತವಾಗಿರುವಂಥ ಭಾಗದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹೀಗಾಗಿ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಆದಷ್ಟು ಬೇಗ ತೆರವು ಕಾರ್ಯಾಚರಣೆ ಮಾಡಬೇಕು. ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂದರೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕಾಗುತ್ತೆ. ಕೆಲ ಪ್ರಯಾಣಿಕರಿಗೆ KSRTC ಬಸ್ ವ್ಯವಸ್ಥೆ ಮಾಡಲಾಗಿದೆ. ಮಾಹಿತಿ ಇಲ್ಲದೆ ನಿಲ್ದಾಣಕ್ಕೆ ಬಂದು ಕೆಲ ಪ್ರಯಾಣಿಕರು ಪರದಾಟ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಒಂದು ರೀತಿ ಎಡಬಿಡದೆ ಮಳೆ ಸುರಿತಾ ಇದೆ. ಈಗಾಗಲೇ ಮಳೆ ಸುರಿತಾ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸಕಲೇಶಪುರದ ಎಡಕುಮರಿ ಮತ್ತು ಶಿರುಬಾಗ್ಲು ಬಳಿ ಬರ್ತಕ್ಕಂತಹ ಮಧ್ಯಭಾಗದಲ್ಲಿ ಈಗಾಗಲೇ ಗುಡ್ಡ ಕುಸಿತಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 7 ರೈಲುಗಳು ಈಗಾಗಲೇ ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು. ಸುಮಾರು ಮಧ್ಯಾಹ್ನ 1 ಗಂಟೆಯ ನಂತರವಷ್ಟೇ ಮೋಸ್ಟ್ಲಿ ಆರಂಭವಾಗುವಂತಹ ಸಾಧ್ಯತೆಗಳಿದೆ. ಆದರೆ ಟೈಮಿಂಗ್ಸನ್ನು ಸರಿಯಾದ ಮಾಹಿತಿಯನ್ನು ರೈಲ್ವೆ ಇಲಾಖೆಯವರು ಸ್ಪಷ್ಟಪಡಿಸಬೇಕಾಗಿದೆ. ಬೆಳ್ಳಂಬೆಳಿಗ್ಗೆ ಸಾಕಷ್ಟು ರೈಲಿಗೆ ಬಂದಂತಹ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಯಿತು. ಆದರೆ ರೈಲ್ವೆ ಇಲಾಖೆಯವರು ಅವರಿಗೆ ಸಪ್ರೇಟು ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಿ KSRTC ಬಸ್ಗಳಿಗೆ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಈಗಲೂ ಹಾಸನ ರೈಲ್ವೆ ನಿಲ್ದಾಣದಲ್ಲಿ ಬೆಳಗ್ಗೆ ಬಂದಂತಹ ರೈಲುಗಳು ಇಲ್ಲಿಂದ ಮತ್ತೆ ವಾಪಸ್ಸಾಗಿರುವಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಕೆಲವೊಂದಿಷ್ಟು ಪ್ರಯಾಣಿಕರು ಏನು ಮಂಗಳೂರಿಗೆ ಹೋಗುವಂಥವರು, ಜೊತೆಗೆ ಸುಬ್ರಹ್ಮಣ್ಯ ಹೋಗುವಂತಹ ಪ್ರಯಾಣಿಕರು ಈಗಾಗಲೇ ಸ್ಥಳದಲ್ಲಿದ್ದಾರೆ. ಯಾಕಂದರೆ ರಾತ್ರಿ ಗುಡ್ಡ ಕುಸಿತಿರುವಂತಹ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಈಗಾಗಲೇ ಬಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಮಂಗಳೂರಿನ ಒಬ್ಬರು ಪ್ರಯಾಣಿಕರಿದ್ದಾರೆ, ಮಾತನಾಡ್ಸೋಣ. ಮೇಡಮ್, ನಿಮಗೆ ಯಾವಾಗ ಗೊತ್ತಾಗಿದ್ದು ಗುಡ್ಡ ಕುಸಿದೆ ಅಂತ? ಯಾವಾಗ ಗೊತ್ತಾಗಿದ್ದು? ಈಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಲ್ಲ, ಆಗ ಪೊಲೀಸ್ ಒಬ್ರು ಮಾತಾಡ್ತಾ ಇದ್ರು. ಆಗ ನಾವು ಕೇಳಿದ್ದು ಏನಂತ, ಹಿಂಗ ಆಗ್ಬಿಟ್ಟಿದೆ, ಟ್ರೈನ್ ಇಲ್ಲ ಅಂತ ಅಂದ್ರು ಅಷ್ಟೇ. ಮತ್ತೆ ನಮ್ಗೆ ಏನು ವಿಷಯ ಗೊತ್ತಿಲ್ಲ. ಈಗ ರೈಲು ಎಷ್ಟೊತ್ತಿಗೆ ಬರುತ್ತೆ, ಆರಂಭವಾಗುತ್ತೆ, ಆ ಥರದ್ದು ಏನಾರ ಮಾಹಿತಿ ಕೊಟ್ಟಿದ್ದಾರೆ? ಇಲ್ಲ ಏನಿಲ್ಲ, ನಮ್ಮ ಮೆಸೇಜನ್ನು ಬಂದಿಲ್ಲ. ಟಿವಿ ಇದರಲ್ಲಿ ಮೊಬೈಲಲ್ಲಿ ಏನು ಮೆಸೇಜೇ ಇಲ್ಲ. ಹಾಗೆ ಇಲ್ಲಿ ಬಂದಾಗ ಮಾತಾಡ್ತಾ ಇದ್ರು. ನಮಗೆ ಟ್ರೈನ್ ಬಗ್ಗೆ ಗೊತ್ತೇ ಇಲ್ಲ, ಟ್ರೈನ್ ಇಲ್ಲ. ಟಿಕೆಟ್ ಬುಕ್ ಮಾಡಿದ್ರೆ? ರಿಸರ್ವೇಶನ್ ಆಗಿದೆ. ಬೇರೆ ಬದಲಿ ವ್ಯವಸ್ಥೆ ಮಾಡಿದ್ದಾರೆ ಹೇಗೆ ಏನೋ ಗೊತ್ತಿಲ್ಲ ಏನು ಮಾಡಿದಾರಂತ. ನಾವೀಗ ಬಸ್ಸಿಗೆ ಹೋಗೋಣ ಮಂಗಳೂರಿಗೆ ಅಂತ ರೆಡಿ ಆಗಿದ್ದೇವೆ. ಈಗ ಮತ್ತೊಂದಿಷ್ಟು ಪ್ರಯಾಣಿಕರು ಇದ್ದಾರೆ, ಮಾತನಾಡ್ಸೋಣ. ಅಮ್ಮ, ಎಲ್ಲಿಂದ ಬಂದಿದ್ದು ನೀವು? ಸರ್, ನಾವು ಭಟ್ಕಳಕ್ಕೆ ಹೋಗ್ಬೇಕಿತ್ತು ಸರ್. ಟ್ರೈನ್ ಡಿಲೇ ಆಗಿದ್ರಿಂದ ಇವಾಗ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದೀವಿ. ಸಕಲೇಶಪುರದಿಂದ ವಾಪಸ್ ಬಂದಿದ್ದೀವಿ. ಬೆಳಗ್ಗೆನೇ ಗೊತ್ತಾಯ್ತು ಸರ್, ಡಿಲೇ ಐತಿ, ಕ್ಯಾನ್ಸಲ್ ಆಯ್ತು ಟ್ರೈನು. ಅದಕ್ಕೋಸ್ಕರ ಗುಡ್ಡ ಕುಸಿತದಿಂದ ವಾಪಸ್ ಹೋಗ್ತಾ ಇದೀವಿ ಊರಿಗೆ. ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಾ? ದೇವಸ್ಥಾನಕ್ಕೆ ಹೋಗ್ತಿದ್ವಪ್ಪ. ಮೊಮ್ಮಗದನಲ್ಲಿ ಹೋಗಿ ಬರೋಣ ಅಂತ ಹೊಂಟಿದ್ವಿ. ಅಲ್ಲಿ ಮತ್ತೆ ಟ್ರೈನ್ ಕೆಟ್ಟೋದಕ್ಕೆ ಇದಕ್ಕೆ ಬಂದ್ವಿ. ಗುಡ್ಡ ಕುಸಿರೋದು ಗೊತ್ತಾಯ್ತಾ? ನಮಗೆ ಗೊತ್ತಾಗಿಲ್ಲ ಸರ್. ನಮ್ಗೇನು ಗೊತ್ತಾಗ್ತದೆ, ಗಂಡು ಮಕ್ಳಿಗೆ ಗೊತ್ತಾಗಿತ್ತು. ಅವ್ರು ಹೇಳಿದ್ರು ನಾವು ಬಂದ್ವಿ. ಇದಿಷ್ಟು ಇಲ್ಲಿನ ಪ್ರಯಾಣಿಕರು ಹೇಳುವಂಥ ಮಾತು. ಏನಂದರೆ, ಒಂದು ಕಡೆ ಗುಡ್ಡ ಕುಸಿದಿದೆ, ಜೊತೆಗೆ ನಮಗೂ ಕೂಡ ಮಾಹಿತಿ ಇರಲಿಲ್ಲ. ಆದರೆ ಸಕಲೇಶಪುರದಿಂದ ನಮಗೆ ಹಾಸನಕ್ಕೆ ಬಸ್ ವ್ಯವಸ್ಥೆ ಮಾಡಿದ್ರು. ಈಗ ಮತ್ತೆ ನಾವು ಊರಿಗೆ ವಾಪಸ್ ಹೋಗುವಂಥ, ಅಂದರೆ ಬೆಂಗಳೂರಿಗೆ ವಾಪಸ್ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದೋ, ಭಟ್ಕಳಕ್ಕೆ ಹೋಗ್ತಾ ಇದ್ದೋ, ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೋ, ಕೆಲವರು ಮಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲರೂ ಕೂಡ ಪ್ರಯಾಣಿಕರು ಬೆಳಿಗ್ಗೆಯಿಂದಲೂ ಪರದಾಡುವಂತಹ ಪರಿಸ್ಥಿತಿ ಎದುರಾಯಿತು ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.